ನಮಸ್ಕಾರ ನನ್ನೆಲ್ಲ ಮುದ್ದು ಪುಟಾಣಿಗಳೇ ಮಕ್ಕಳೇ, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಇಂದು 4ನೇ ಪಾಠವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಕೆಲವೊಂದು ಹೂಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಹೌದಾ? ಆ ಹೂಗಳು ಏನು, ಆ ಹೂವಿನ ಹೆಸರೇನು ಅನ್ನೋದನ್ನು ನೀವು ನನಗೆ ಹೇಳಬೇಕು. ಸರಿನಾ? ಬನ್ನಿ ಮಕ್ಕಳೇ, ನೋಡಿ, ಇದು ಮೊದಲನೇ ಚಿತ್ರ. ಇದು ಯಾವ ಹೂವು, ಹೇಗೆ ಕಾಣಿಸ್ತಾ ಇದೆ, ಯಾವ ಬಣ್ಣದ್ದಿದೆ? ಯಾವ ಹೂವು? ಎಸ್, ಗುಡ್, ವೆರಿ ಗುಡ್, ಗುಲಾಬಿ ಹೂವು. ಇದಕ್ಕೆ ಇಂಗ್ಲೀಷ್ನಲ್ಲಿ ರೋಸ್ ಅಂತ ಕರಿತೀವಿ. ಹೌದಾ? ನಾವು ಗುಲಾಬಿ ಹೂವಿನಲ್ಲಿ ಹಲವಾರು ಬಗೆಯಾದಂತಹ ಹೂಗಳನ್ನು ನೋಡ್ತಾ ಇರ್ತೀವಿ. ಹಳದಿ ಬಣ್ಣದ್ದಿರುತ್ತೆ, ಕೆಂಪು ಬಣ್ಣದ್ದಿರುತ್ತೆ, ಆರೆಂಜ್ ಬಣ್ಣದ್ದಿರುತ್ತೆ. ಸರಿನಾ? ವಿಧ ವಿಧವಾದಂತಹ ಕಲರ್ ಗುಲಾಬಿ ಹೂಗಳನ್ನು ನೋಡ್ಬೋದು. ಮುಂದಿನ ಚಿತ್ರ ನೋಡಿ. ಇದು ಯಾವ ಹೂವು? ಮಲ್ಲಿಗೆ. ಗುಡ್, ವೆರಿ ಗುಡ್. ಮಲ್ಲಿಗೆಯಲ್ಲಿ ದುಂಡು ಮಲ್ಲಿಗೆನ ನೋಡ್ಬೋದು. ಅದಾದಮೇಲೆ ಸೂಜಿ ಮಲ್ಲಿಗೆ ಅಂತ ಬರುತ್ತೆ. ಸರಿ ನೋಡಿ. ಹೌದಾ? ನೋಡಿ ಮಕ್ಕಳು, ಇದು ಯಾವ ಹೂವು, ಯಾವ ಬಣ್ಣದಿದೆ? ಕೇಸರಿ ಬಣ್ಣದ್ದು, ಅಂದರೆ ಆರೆಂಜ್ ಕಲರ್ ಇದೆ. ಯಾವ ಹೂವು? ಚೆಂಡು ಹೂವು. ಗುಡ್, ವೆರಿ ಗುಡ್ ಮಕ್ಕಳೇ. ನೋಡಿ, ಚೆಂಡು ಹೂವು ನಾವು ಹಬ್ಬದ ಸಮಯದಲ್ಲಿ ಚೆಂಡು ಹೂವನ್ನು ಮನೆಯಲ್ಲಿ ಬಳಸ್ತಾ ಇರೋದನ್ನು ನೀವೆಲ್ಲರೂ ನೋಡ್ಬೋದು. ಇದ್ರೂ ಕೂಡ ಹಳದಿ ಬಣ್ಣದಿರುತ್ತೆ, ಕೇಸರಿ ಬಣ್ಣದಿರುತ್ತೆ. ಹೌದಾ? ತುಂಬ ಸುಂದರವಾದಂಥ ಹೂವು. ನೋಡಿ ಮಕ್ಕಳೇ, ಇದು ಯಾವ ಹೂವು? ಇದು ತಲೆಯಲ್ಲಿ ಮುಡ್ಕೊಳ್ಳೋಂಥ ಹೂವೇ, ಆದರೆ ಯಾವ ಹೂವು? ಕನಕಾಂಬರ ಅಂತ ಕರಿತೀವಿ. ಯಾವ ಹೂವು? ಕನಕಾಂಬರ. ಸರಿ, ಇದು ಯಾವ ಹೂವು? ಕನಕಾಂಬರ. ಮಕ್ಕಳೇ, ನಾನು ಏನು ಹೇಳಿದ್ನಲ್ಲ, ಎಲ್ಲ ಗುಲಾಬಿ ಹೂವು ತೋರಿಸಿದೆ, ಚೆಂಡು ಹೂವನ್ನು ತೋರಿಸಿದೆ, ಮಲ್ಲಿಗೆ ಹೂವನ್ನು ತೋರಿಸಿದೆ, ಆಮೇಲೆ ಕನಕಾಂಬರ ಹೂಗಳನ್ನು ತೋರಿಸಿದೆ. ಹಲವಾರು ಬಗೆ ಇರುವಂಥ ಹೂಗಳನ್ನು ತೋರಿಸಿದ್ನಲ್ವ. ಈ ಹೂಗಳನ್ನು ನಾವೆಲ್ಲರೂ ಎಲ್ಲಿ ಕಾಣ್ತೀವಿ? ಒಂದೇ ಸ್ಥಳದಲ್ಲಿ ನೋಡಬೇಕಪ್ಪ ಅಂತಂದರೆ ಯಾವ ಸ್ಥಳದಲ್ಲಿ ನೋಡ್ತೀವಿ ಮಕ್ಕಳೇ? ನಾವು ಮಾರ್ಕೆಟಲ್ಲಿ. ಸಾಮಾನ್ಯವಾಗಿ, ಏಕೆಂದರೆ ಹೂವಿನ ಮಾರ್ಕೆಟಲ್ಲಿ ಎಲ್ಲ ಥರದಂತಹ ವಿಧ ವಿಧವಾಗಿರುವಂತಹ ಬಗೆಯಾಗಿರುವಂತಹ ಏನು ಮಾಡಿರ್ತಾರೆ, ಹೂಗಳನ್ನು ಮಾರಾಟ ಮಾಡಲಿಕ್ಕೆ ಇಟ್ಟಿರ್ತಾರೆ. ಅದು ಬಿಟ್ಟರೆ ನಾವು ಮತ್ತು ಮಾರ್ಕೆಟನ್ನು ಬಿಟ್ಟರೆ ಮತ್ತೆಲ್ಲ ನಾವು ನೋಡ್ಬೋದು ಹೇಳಿ? ಮನೆ ಹಿತ್ತಲಲ್ಲಿ ಏನಾದರೂ ನಾವು ಸಂಪೂರ್ಣವಾಗಿ ಹೂದೋಟವನ್ನು ಮಾಡಿದರೆ ನಾವು ನೋಡ್ಬೋದು. ಅದು ಬಿಟ್ಟರೆ ಸಾರ್ವಜನಿಕ ಸ್ಥಳದಲ್ಲಿ ನೋಡಬೇಕಂದ್ರೆ ಎಸ್, ಗುಡ್, ಗಾರ್ಡನ್ಗಳಲ್ಲಿ. ಹೌದಾ? ಗಾರ್ಡನ್ ಪ್ರದೇಶಗಳೆಲ್ಲ ನಾವು ಏನು ಮಾಡ್ಬೋದು? ಹೂದೋಟವನ್ನು ನಾವು ನೋಡ್ಬೋದು. ಹೌದಾ? ಗಾರ್ಡನ್ಗಳಲ್ಲಿ ಏನು ಮಾಡ್ತಿರ್ತಾರೆ? ಗಾರ್ಡನ್ಗೆ ಹೋದಾಗ ನೋಡಿದರೆ ನೀವು, ಗಾರ್ಡನ್ಗೆ ಯಾವತ್ತಾದರೂ ನಿಮ್ಮ ಮನೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಸ್ನೇಹಿತರ ಜೊತೆ ಹೋಗಿದ್ದೀರಲ್ವ, ಅಲ್ಲಿ ಏನು ಮಾಡ್ತಿರ್ತಾರೆ ಜನ? ವಾಕಿಂಗ್, ವ್ಯಾಯಾಮ ಮಾಡ್ತಿರ್ತಾರೆ, ವಾಕಿಂಗ್ ಹೋಗ್ತಾ ಇರ್ತಾರೆ. ಆಮೇಲೆ ಅಲ್ಲಿರ್ತಕ್ಕಂತಹ ಬೆನೆಸಿದ ಕಲ್ಲಿನ ಮೇಲೆ ಕುಳಿತುಕೊಂಡು ಏನೇನಾದರೂ ತಮ್ಮ ಮನೆಯ ಹಲವಾರು ಬಗೆಯಾದಂತಹ ವಿಷಯಗಳನ್ನು, ಮನೆಯ ಬಗ್ಗೆ ಆಗಿರ್ಬೋದು, ಕುಟುಂಬದ ಬಗ್ಗೆ ಆಗಿರ್ಬೋದು, ತಮ್ಮ ವೈಯಕ್ತಿಕ ಆಗಿರ್ಬೋದು ಮಾತಾಡ್ತಾ ಕೂಳ್ತಿರ್ತಾರೆ. ಹೌದಾ? ಬನ್ನಿ ಮಕ್ಕಳೇ, ಹಾಗಿದ್ರೆ ನಾವು ಇವತ್ತು 1ನೇ ತರಗತಿಯ ಕನ್ನಡ ಅಧ್ಯಾಯದಲ್ಲಿರ್ತಕ್ಕಂತಹ ಹೂದೋಟ ಅನ್ನುವಂಥ ಒಂದು ಪಾಠವನ್ನು ನೋಡೋಣ. ಮಕ್ಕಳೇ, ಪಾಠ 4, ಪಾಠಪೂರ್ವ ಚಟುವಟಿಕೆ. ಚಿತ್ರಗಳಿಗೆ ಬಣ್ಣ ತುಂಬಲು ತಿಳಿಸಿ ಅಂತ ಹೇಳಿದಾರ. ಮನೆಯಲ್ಲಿ ನೀವೆಲ್ಲರೂ ಇದಕ್ಕೆ ಚಿತ್ರಕ್ಕೆ ಬಣ್ಣವನ್ನು ತುಂಬಿಕೊಂಡು ಬನ್ನಿ. ಇದು ಪಕ್ಷಿಯ ಚಿತ್ರ ಇದೆ, ಇದು ಮೀನಿನ ಚಿತ್ರ ಇದೆ, ಇದು ಕುಂಬಳಕಾಯಿ ಚಿತ್ರ ಇದೆ. ಹೌದಾ? ಎಲ್ಲರೂ ಇದಕ್ಕೆ ತುಂಬಿಕೊಂಡು ಬನ್ನಿ. ಪಾಠ 4, ಹೂದೋಟ. ಗದ್ಯ, ಸಮಿತಿ, ರಚನೆ. ಈ ಪಾಠದಲ್ಲಿರುವ ಸಂಭಾಷಣೆಯನ್ನು ಓದಿ ಹೇಳಿ, ಮಕ್ಕಳಿಂದ ಹೇಳಿಸಿ. ಮಕ್ಕಳೇ ಬನ್ನಿ, ನೋಡಿ, ಇಲ್ಲಿ ಕಾಣ್ತಾ ಇದ್ರಲ್ವ, ಹೂದೋಟದಲ್ಲಿ ಇಲ್ಲೊಂದು ಹುಡುಗಿ ತನ್ನ ಅಜ್ಜಿಯ ಜೊತೆ ವಾಕಿಂಗ್ ಬಂದಿರುವಂಥ ಸಮಯದಲ್ಲಿ ಅವಳು ಏನು ಮಾತಾಡ್ತಾರೆ, ಅವರಿಬ್ಬರ ನಡುವೆ ನಡೆದಿರುವಂಥ ಸಂಭಾಷಣೆ ಏನಿದೆ ಎಂಬುದನ್ನು ನೋಡೋಣ. ನೋಡಿ, ಮೊದಲು ನಾನು ಒಂದು ಸಲ ಪಾಠವನ್ನು ಓದಿ ಹೇಳ್ತೀನಿ, ಆ ನಂತರ ನಿಮಗೆ ಅರ್ಥವನ್ನು ಹೇಳ್ತೀನಿ. ಸುಮಾ: ಅಜ್ಜಿ, ನೀವು ದಿನಾಲೂ ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ? ಅಜ್ಜಿ: ಹೌದು ಮಗು, ಹೂದೋಟಕ್ಕೆ ಬರಲು ನನಗೆ ತುಂಬ ಇಷ್ಟ. ಸುಮಾ: ಅಜ್ಜಿ, ಇಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ, ಏಕೆ? ಅಜ್ಜಿ: ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ. ಸುಮಾ: ಅಜ್ಜಿ, ಅಲ್ಲೇ ಜೋಕಾಲಿ ಇದೆ, ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೇ? ಅಜ್ಜಿ: ಆಡು ಮಗು, ನಾನು ಸ್ವಲ್ಪ ನಡೆದಾಡಿ ಬರುತ್ತೇನೆ. ಸ್ವಲ್ಪ ಸಮಯದ ಬಳಿಕ ಅಜ್ಜಿ: ಜೋಕಾಲಿ ಆಡಿದ್ದು ಆಯಿತೇ ಮಗು? ಸುಮಾ: ಆಯಿತು ಅಜ್ಜಿ, ನಿಮ್ಮ ನಡೆದಾಟ ಆಯಿತೇ? ಅಜ್ಜಿ: ಆಯಿತು ಮಗು, ಈಗ ಮನೆಗೆ ಹೋಗೋಣವೇ? ಸುಮಾ: ಅಜ್ಜಿ, ನಾನು ದಿನಾಲೂ ನಿಮ್ಮ ಜೊತೆ ಹೂದೋಟಕ್ಕೆ ಬರುವೆ. ಅಜ್ಜಿ: ನೀನು ತುಂಬ ಜಾಣೆ. ಮಕ್ಕಳು ಚಿಕ್ಕಂದಿನಿಂದಲೇ ಇಂತಹ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು.
ನೋಡಿ ಮಕ್ಕಳೇ, ಕೇಳಿದಂತಹ ಪದಗಳನ್ನು ನಾವು ಇಲ್ಲೊಂದು ಸಲ ಓದ್ತೀನಿ. ಅಜ್ಜಿ, ದಿನಾಲು, ಸಂಜೆ, ನೀವು, ಹೂದೋಟ, ಹೌದು, ಮಗು, ಹಲವಾರು, ಮಂದಿ, ನಡೆ, ದೇಹ, ಒಳ್ಳೆಯ ವ್ಯಾಯಾಮ, ಆರೋಗ್ಯ, ಅಗತ್ಯ, ಜೋಕಾಲಿ, ನಡೆದಾಟ, ಅಭ್ಯಾಸ, ಜಾನೆ. ಮಕ್ಕಳ ಪದಗಳ ಅರ್ಥವನ್ನು ಕೊಟ್ಟಿದ್ದಾರೆ. ದಿನಾಲು ಅಂದ್ರೆ ಪ್ರತಿದಿನ, ಎವ್ರಿಡೇ ಅಂತ ಕರಿತೀವಿ. ಜೋಕಾಲಿ ಅಂದರೆ ಉಯ್ಯಾಲೆ ಅಥವಾ ತೂಗುಮನೆ. ಮನೆಯಲ್ಲಿ ಈಗ ಪಂಚಮಿ ಹಬ್ಬದಲ್ಲಿ ಕಟ್ಟಿರ್ತಾರೆ ನೋಡಿದ್ರಲ್ವಾ, ಜೋಕಾಲಿ ಅಂತ ಆಡ್ತಾ ಇರ್ತೀವಿ, ಅದು. ಮಕ್ಕಳೇ, ಪಾಠವನ್ನು ಪ್ರಾರಂಭ ಮಾಡೋಣ. ಹೂದೋಟ. ಬನ್ನಿ. ಸುಮಾ, ಅಜ್ಜಿ, ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ? ನೋಡಿ, ತನ್ನ ಅಜ್ಜಿಯ ಜೊತೆ ವಾಕಿಂಗ್ ಬಂದಿರುವಂತಹ ಇವಳು ಕೂಡ ಸುಮಾ ಏನು ಮಾಡ್ತಾ ತನ್ನ ಅಜ್ಜಿಗೆ ಹೇಗೆ ಪ್ರಶ್ನೆ ಮಾಡತ್ತಾ. ಸುಮಾ ಇದು, ಅಜ್ಜಿ, ನೀವು ದಿನಾಲು ಸಂಜೆ ಹೊತ್ತು ನೀವು ಈ ಹೂದೋಟಕ್ಕೆ ಬರ್ತಿರಲ್ವಾ ಅಂತ ತನ್ನ ಅಜ್ಜಿಯನ್ನು ಇವಳು ಕೇಳ್ತಾ ಇದ್ದಾಳ. ಸುಮಾ ಕೇಳಿರುವಂತಹ ಪ್ರಶ್ನೆಗೆ ಅಜ್ಜಿ ಏನಂತ ಉತ್ತರ ಕೊಡ್ತಾಳ. ಅಜ್ಜಿ, ಹೌದು ಮಗು, ಹೂದೋಟಕ್ಕೆ ಬರಲು ನನಗೆ ತುಂಬ ಇಷ್ಟ. ನೋಡಿ, ಸುಮಾ ಏನಂತ ಕೇಳ್ತಾಳಪ್ಪ ಅಂತಂದ್ರೆ, ಅಜ್ಜಿ ನೀವು ಪ್ರತಿದಿನ ಹೂದೋಟಕ್ಕೆ ಬರ್ತೀರಲ್ವಾ, ಯಾಕೆ ಬರ್ತೀರಿ ಅಂತ ಪ್ರಶ್ನೆಯನ್ನು ಮಾಡ್ತಾಳೆ. ಆವಾಗ ಅಜ್ಜಿ ಏನು ಹೇಳ್ತಾಳೆ, ನನಗೆ ಹೂದೋಟಕ್ಕೆ ಬರೋದಂದ್ರೆ ತುಂಬ ಇಷ್ಟ ಮಗು ಅಂಥೇಳಿ ತನ್ನ ಮಗುವಿಗೆ ಸುಮಾರಿಗೆ ಏನು ಮಾಡ್ತಾಳೆ, ಅಜ್ಜಿ ಉತ್ತರವನ್ನು ಕೊಡ್ತಾಳೆ. ಯಾಕಂದರೆ ಹೂದೋಟಕ್ಕೆ ಹೋಗ್ಲಿಕ್ಕೆ ಯಾರಿಗಿಷ್ಟ ಇಲ್ಲ ಹೇಳಿ? ನೀವು ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳ ಜೊತೆ ಹೋಗಿರ್ತೀರಲ್ವಾ, ಗಾರ್ಡನ್ಗೆ, ಅಲ್ಲಿರುವಂಥ ಹೂಗಳನ್ನು ನೋಡ್ತೀರಿ, ಅಲ್ಲಿ ಇರುವಂತಹ ಆಟ ಆಡುವಂಥ ವಸ್ತು ಅವ್ರ ಜೊತೆ ಆಟವನ್ನು ಆಡ್ತೀರಿ. ಹೀಗಾಗಿ ಎಲ್ಲರೂ ಕೂಡ ನಾವೆಲ್ಲರೂ ಹೋಗ್ತೀವಲ್ವ, ಅದೇ ರೀತಿ ಸುಮಾನು ಕೂಡ ಅವಳ ಅಜ್ಜಿ ಜೊತೆ ಬಂದಿದ್ದಾಳೆ. ಹೀಗಾಗಿ ಅವಳು ಏನು ಮಾಡಿದಾಳೆ, ನೀವು ದಿನ ಸಂಜೆ ಹೂದೋಟಕ್ಕೆ ಬರ್ತೀರಲ್ವ ಅಂತ ಕೇಳಿದ ಪ್ರಶ್ನೆಗೆ ಅಜ್ಜಿ ಏನು ಹೇಳ್ತಾರೆ, ನನಗೆ ಹೂದೋಟಕ್ಕೆ ಹೋಗ್ಬೋದಂದರೆ ತುಂಬ ಇಷ್ಟ ಮಗು ಅಂತ ಹೇಳ್ತಾರೆ. ಸುಮಾ, ಅಜ್ಜಿ ಇಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ ಏಕೆ? ನೋಡಿ, ಅವಾಗ ಅಜ್ಜಿಗೆ ಏನು ಹೇಳ್ತಾರೆ, ನೀವು ಹೂದೋಟಕ್ಕೆ ಬರೋಕ್ಕೆ ಇಷ್ಟ ಅಂತಂದ್ರಲ್ಲ ಅಜ್ಜಿ, ಈ ಹೂದೋಟದಲ್ಲಿ ಹಲವಾರು ಜನ ಇಲ್ಲಿ ನಡೆಯಕತ್ತಾರ, ನಡ್ಕೊಂತ ಹೋಗ್ತಿರ್ತಾರೆ, ವಾಕಿಂಗ್ ಮಾಡ್ತಿರ್ತಾರೆ, ವ್ಯಾಯಾಮ ಮಾಡ್ತಿರ್ತಾರೆ. ಅವರು ಯಾಕೆ ನಡೀತಾರ ಅಂಥೇಳಿ ಅಜ್ಜಿಗೆ ಪ್ರಶ್ನೆಯನ್ನು ಮಾಡ್ತಾಳೆ. ಅದಕ್ಕೆ ಅಜ್ಜಿ, ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ, ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ. ನೋಡಿ, ಅಜ್ಜಿ ಏನು ಹೇಳ್ತಾಳೆ, ಮಗು ನಡೆಯುವುದಂತಂದ್ರೆ ದೇಹಕ್ಕೆ ಒಳ್ಳೆಯ ರೀತಿಯಾದಂತಹ ವ್ಯಾಯಾಮವಾಗ್ತೈತಿ. ನಾವು ಬೆಳಿಗ್ಗೆ ಎದ್ದು ವಾಕಿಂಗನ್ನು ಮಾಡಬೇಕು, ಸಂಜೆ ಹೊತ್ತು ವಾಕಿಂಗನ್ನು ಮಾಡಬೇಕು. ಹೀಗಾಗಿ ನಮ್ಮ ಸದೃಢವಾದಂತಹ ಶರೀರವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತೈತಿ ಮಕ್ಕಳೇ. ನೋಡಿ ಪುಟಾಣಿಗಳೇ, ನಾವು ವಾಕಿಂಗನ್ನು ಮಾಡದೇ ಇದ್ದರೆ ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳುವುದು ಮತ್ತು ಮಾಡಿದರೆ ಏನಾಗುತ್ತೆ, ಹಲವಾರು ರೋಗಗಳಿಗೆ ನಾವು ಎಡೆ ಮಾಡಿಕೊಟ್ಟಂತಾಗತ್ತೆ. ಹೀಗಾಗಿ ನಾವು ಪ್ರತಿನಿತ್ಯ ಬೆಳಿಗ್ಗೆ ಆಗಿರ್ಬೋದು ಅಥವಾ ಸಂಜೆ ಹೊತ್ತು ವಾಕಿಂಗ್ ಅಥವಾ ವ್ಯಾಯಾಮ ಮಾಡುವುದು ಉತ್ತಮ, ಅಂದರೆ ನಡೆಯುವುದು ಉತ್ತಮ. ಸುಮಾ, ಅಜ್ಜಿ ಅಲ್ಲಿ ಜೋಕಾಲಿ ಇದೆ, ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲಿ. ನೋಡಿ, ಸುಮಾ ಏನು ಹೇಳ್ತಾಳ, ಅಜ್ಜಿ ಹೇರುವಂತಹ ಪ್ರಶ್ನೆಗೆ ಇಲ್ಲಿ ವಾಕಿಂಗ್ ಮಾಡೋದು ಹೇಗೆ ಒಳ್ಳೇದಂತೆ ಅಜ್ಜಿ ಏನು ಹೇಳ್ತಾ ಹೇಳಿದ ಮೇಲೆ ಅದಕ್ಕೆ ಸುಮಾ ಏನು ಹೇಳ್ತಾ, ಅಜ್ಜಿ ಅಲ್ಲಿ ಜೋಕಾಲಿ ಕಾಣ್ತಾ ಇದೆಯಲ್ಲ, ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡ್ಕೊಂಡು ಬರ್ತೀನಿ ಅಜ್ಜಿ ಅಂತ ಹೇಳ್ತಾಳೆ. ನೋಡಿ, ನಾವು ಈ ಗಾರ್ಡನ್ಗೆ ನಮ್ಮ ತಂದೆ ತಾಯಿ ಜೊತೆಗೆ ಅಣ್ಣ ತಮ್ಮ ಹೀಗೆ ಯಾರಾದರೂ ಜೊತೆ ಹೋದಾಗ ಅಲ್ಲಿ ಗಾರ್ಡನ್ ಪ್ರದೇಶದಲ್ಲಿ ಏನಾಗಿರ್ತೈತಿ, ವಾಕಿಂಗ್ ಮಾಡ್ತಿರ್ತಾರೆ. ನಮ್ಮ ಜೊತೆ ಬಂದರೆ ವಾಕಿಂಗ್ ಮಾಡೋಕತ್ರ ನಮಗಲ್ಲಿ ಆಟವನ್ನು ಆಡಲಿಕ್ಕೆ ತಿರುವ ಯಂತ್ರ ಇರತ್ತಾ, ಜೋಕಾಲಿ ಇರತ್ತಾ, ಹೌದಲ್ವಾ, ಜಾರು ಬಂಡೆ ಇರತ್ತಾ. ಹೀಗಾಗಿ ಸುಮಾರು ಕೂಡ ಅಲ್ಲಿ ಜೋಕಾಲಿ ಕಾಣ್ತದೆ, ನಾನು ಹೋಗಿ ಜೋಕಾಲಿ ಆಡ್ಕೊಂಡು ಬರ್ತೀನಿ ಅಜ್ಜಿ ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಿ, ಆಡು ಮಗು, ನಾನು ಸ್ವಲ್ಪ ನಡೆದಾಡಿ ಬರುತ್ತೀನಿ. ಆವಾಗ ಸುಮಾರಿಗೆ ಏನು ಹೇಳ್ತಾಳೆ ಅಜ್ಜಿ, ಮಗು ನೀ ಎಲ್ಲಿ ಜೋಕಾಲಿ ಕಾಣ್ತದೆ, ನೀ ಎಲ್ಲಿ ಆಡ್ಕೊಂಡು ಬಾ, ನೀನು ಆಡಿಕೊಂಡು ಬರುವಷ್ಟಿಗೆ ನಾನೇನು ಮಾಡ್ತೀನಿ, ನಡೆದುಕೊಂಡು ಬರ್ತೀನಿ, ನಾನು ಆರೋಗ್ಯವಾದಂಥ ಶರೀರವನ್ನು ಹೊಂದಬೇಕಲ್ವ, ವ್ಯಾಯಾಮ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಸ್ವಲ್ಪ ಸಮಯದ ಬಳಿಕ ನೋಡಿ, ಆವಾಗ ಅವಳು ಕೂಡ ಆಟವನ್ನು ಆಡ್ತಾಯಿದ್ಲು, ಇವರು ವಾಕಿಂಗನ್ನು ಮಾಡ್ತಾಯಿದ್ರು, ಅಂದರೆ ವ್ಯಾಯಾಮವನ್ನು ಮಾಡ್ತಾಯಿದ್ರು, ಅಂದರೆ ನಡೆದಾಡ್ಕೊಂಡು ಬರ್ತಾಯಿದ್ರು. ಸ್ವಲ್ಪ ಸಮಯ ಆದಮೇಲೆ ಅಜ್ಜಿ, ಜೋಕಾಲಿ ಆಡಿದ್ದು ಆಯ್ತೆ ಮಗು. ಆವಾಗ ಸುಮಾರಿಗೆ ಏನು ಕೇಳ್ತಾಳೆ ಅಜ್ಜಿ, ಜೋಕಾಲಿ ಆಡ್ಲಿಕ್ಕೆ ಹೋಗಿದ್ದಿಲ್ಲ ಮಗು, ಆಯ್ತಾ ಅಂತೇಳಿ ಮಗುನ ಕೇಳಿದಾಗ ಸುಮಾ, ಆಯಿತು ಅಜ್ಜಿ, ನಿಮ್ಮ ನಡೆದಾಟ ಆಯ್ತೆ. ನೋಡಿ, ಅವಾಗ ಅವಳೇನಂತ, ಅಜ್ಜಿ ನಾನು ಜೋಕಾಲಿ ಆಡ್ಕೊಂಡು ಬಂದಿದ್ದಾಯಿತು, ನೀವು ನಡೆದಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರಲ್ವ ಅಜ್ಜಿ, ನಿಮ್ಮದು ನಡೆದಾಟ ಹೋಗೋದು ಮುಗೀತಾ ಅಂತ ಅಜ್ಜಿನೇ ಪ್ರಶ್ನೆಯನ್ನು ಮಾಡ್ತಾಳೆ. ಅದಕ್ಕೆ ಅಜ್ಜಿ, ಆಯಿತು ಮಗು, ಈಗ ಮನೆಗೆ ಹೋಗೋಣವೇ. ಅದಕ್ಕೆ ಅಜ್ಜಿ ಏನು ಹೇಳ್ತಾರೆ, ಮಗು ಆಯಿತು ಈಗ ಮನೆಗೆ ಹೋಗೋಣ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಈಗ ಮನೆಗೆ ಹೋಗೋಣ ಅಂತ ಕೇಳಿದಾಗ ಸುಮಾ, ಅಜ್ಜಿ ನಾನು ದಿನಾಲೂ ನಿಮ್ಮ ಜೊತೆ ಹೂದೋಟಕ್ಕೆ ಬರುವೆ. ಅದಕ್ಕೇನು ಹೇಳ್ತಾ, ಅಜ್ಜಿ ಪ್ರತಿದಿನ ನಾನೇನು ಮಾಡ್ತೀನಿ, ಹೂದೋಟಕ್ಕೆ ಬರ್ತೀನಿ.
ಅಂತ ಕೇಳ್ತಾಳೆ. ಅದಕ್ಕೆ ಅಜ್ಜಿ ನೀನು ತುಂಬ ಜಾಣೆ, ಮಕ್ಕಳು ಚಿಕ್ಕಂದಿನಿಂದಲೇ ಇಂತಹ ಒಳ್ಳೆಯ ಅಭ್ಯಾಸಗಳನ್ನ ಬೆಳೆಸಿಕೊಳ್ಳುವುದು ಉತ್ತಮ. ಹೌದಾ ಮಗು, ನೀನು ತುಂಬ ಜಾಣೆ ಇದೆ, ನೀನು ಚಿಕ್ಕ ವಯಸ್ಸಿನಿಂದ ಇಂತಹ ಒಳ್ಳೆಯ ರೀತಿಯಾದಂತಹ ಗುಣಗಳನ್ನು ಅಭ್ಯಾಸಗಳನ್ನ ಬೆಳೆಸಿಕೊಳ್ಳುವುದು ಉತ್ತಮ. ಯಾಕೆಂದರೆ ನಾವು ಪ್ರತಿದಿನ ವಾಕಿಂಗ್ ಮಾಡುವುದು ಅಥವಾ ವ್ಯಾಯಾಮವನ್ನು ಮಾಡುವುದು, ನಡೆದಾಡಿಕೊಂಡು ಬರುವುದು, ಹೀಗೆ ಗಾರ್ಡನ್ಗಳಲ್ಲಿ ಹೋಗಿ ಆಟವನ್ನು ಆಡ್ಕೊಂಡು ಬರೋದ್ರಿಂದ ನಮಗೇನಾಗತ್ತೆ, ನಮ್ಮ ಮನಸ್ಸು ಮತ್ತು ಎಲ್ಲ ತಾಸಿತಿಯಾಗಿರುತ್ತೆ. ಒಳ್ಳೆಯ ರೀತಿ ವಾತಾವರಣವನ್ನು ಪಡಿತೀವಿ, ಹೊರಗಡೆ ಗಾಳಿಯನ್ನು ಪಡ್ಕೊಳ್ತೀವಿ, ನಮ್ಮ ದೇಹವು ಕೂಡ ಆರೋಗ್ಯವಾಗಿ ಇರುತ್ತೆ. ಸದೃಢವಾದಂಥ ಶರೀರ ಇದ್ದರೆ ಅದಕ್ಕೆ ಸದೃಢವಾದಂಥ ಆರೋಗ್ಯವಾಗಿ ಇರಲೇಬೇಕು. ಯಾಕೆಂತಂದ್ರೆ ಹಲವಾರು ರೋಗಗಳು ಬಂದು ಬಿಡ್ತಾವೆ. ನಾವು ವ್ಯಾಯಾಮ ಮಾಡ್ತಾಯಿದ್ರಿ, ದಿನನಿತ್ಯ ಊಟದ ಪ್ರಮಾಣವನ್ನು ಒಂದೇ ರೀತಿಯಾದಂಥ ಪ್ರಮಾಣದಲ್ಲಿ ಊಟವನ್ನು ಮಾಡ್ತಾ ಇರಬೇಕು. ಅದೇ ರೀತಿಯಾಗಿ ಮನೆಯಲ್ಲಿ ಯೋಗವನ್ನು ಮಾಡ್ತಾ ಇರಬೇಕು, ವ್ಯಾಯಾಮವನ್ನು ಮಾಡ್ತಾ ಇರಬೇಕು. ಪುಟಾಣಿಗಳಿಗೆ ನೀವು ಕೂಡ ಪ್ರತಿದಿನ ಏನು ಮಾಡಬೇಕು, ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಇವ್ರ ಜೊತೆ ಹೋಗಿ ನೀವೇನು ಮಾಡಬೇಕು, ವ್ಯಾಯಾಮವನ್ನು ಮಾಡಬೇಕು. ನಡೆದಾಡು ಮಾಡುವುದು, ಯೋಗವನ್ನು ಮಾಡುವುದು, ಧ್ಯಾನವನ್ನು ಮಾಡುವುದು. ಆಮೇಲೆ ಊಟ ರುಚಿಯಾಗಿರುವಂಥ ಅಮ್ಮ ಮಾಡುವಂಥ ಊಟವನ್ನು ಸರಿಯಾದ ಪ್ರಮಾಣದಲ್ಲಿ ತಿನ್ನಬೇಕು. ಹೀಗೆ ಬೇಕೇ ಹಾಗೆ ತಿನ್ನುವುದು ಮಾಡಬಾರ್ದು. ಹೌದಾ ಪುಟಾಣಿಗಳೇ, ಇನ್ನು ಹೂದೋಟ ಪಾಠ ನಿಮ್ಮೆಲ್ಗೂ ಅರ್ಥವಾಗಿದೆ ಅಲ್ವಾ? ಓಕೆ ಮಕ್ಕಳೇ, ನಾಳೆ ತರಗತಿಯಲ್ಲಿ ಮುಂದಿನ ಪಾಠವನ್ನು ನೋಡೋಣ. ಎಲ್ಲರಿಗೂ ನಮಸ್ಕಾರ.